ಜಯ ಸಚ್ಚಿದಾನಂದ. ನಿಮ್ಮೊಳಗೆ ಕೂತಿರುವ ಪರಮಾತ್ಮನಿಗೆ ಅತ್ಯಂತ ಭಕ್ತಿಪೂರ್ವಕ ಅಭೇದ ಭಾವದಿಂದ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಜಯ ಸಚ್ಚಿದಾನಂದ. ದಾದಾ ಭಗವಾನ್ರ ವಿಷಯಗಳು ಅವು ಚಮತ್ಕಾರವಂತೂ ಅಲ್ಲ. ಅಂದ್ರೆ ತಲೆ ಮೇಲೆ ಇಟ್ಟ ಕೂಡಲೇ ಎಲ್ಲವೂ ಚೇಂಜ್ ಆಗ್ಬಹುದು ಅಂತ ಮಾತು ಅರ್ಥ ಮಾಡುವುದಾಗಿದೆ. ಒಂದೊಂದು ಜ್ಞಾನ ಅವುಗಳ ವಿಷಯಗಳಿವೆ. ಎಷ್ಟು ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೇವೆ ಅಷ್ಟು ನಮಗೆ ಅನುಭವ ಆಗುತ್ತೆ. ಅಷ್ಟು ವ್ಯವಹಾರಗಳಿಂದ ನಾವು ಮುಕ್ತರಾಗ್ತೇವೆ. ಬಯಕೆ ದ್ವೇಷ ಕಷಾಯದಿಂದ ನಾವು ಮುಕ್ತರಾಗ್ತೇವೆ. ಯಾಕೆಂದ್ರೆ ಸಂಸಾರ ಅಜ್ಞಾನತೆಯಿಂದ ನಿಂತಿದೆ. ಮತ್ತೆ ಅಜ್ಞಾನತೆಯಿಂದಲೇ ಕ್ರೋಧ ಮಾನ ಮಾಯೆ ಬಯಕೆ ದ್ವೇಷ ಅಹಂಕಾರ ಮಮತಾ ನಿಂತ್ಕೊಂಡು ಸಂಸಾರದಲ್ಲಿ ಎಲ್ಲ ಪ್ರಕಾರದ ಬಂಧನವನ್ನು ಭೋಗಿಸಬೇಕಾಗತ್ತೆ. ಒಂದು ವೇಳೆ ಹೊರಬರ್ಬೇಕಿದ್ರೆ ಅಜ್ಞಾನತೆಯ ಆಪೋಸಿಟ್ ಜ್ಞಾನದ ಜಾಗೃತಿ ಸಿಗ್ಬೇಕು. ಸ್ವರೂಪದ ಜ್ಞಾನ ಸಿಗ್ಬೇಕು. ಜಗತ್ತಿನ ವಾಸ್ತವಿಕತೆಯ ಜ್ಞಾನ ಸಿಗ್ಬೇಕು. ಕರ್ತ ಯಾರು, ಮಾಡಿಸುವಾತ ಯಾರು, ಮತ್ತೆ ನಾನು ಸ್ವತಃ ಯಾರು. ಆಗ್ಲೇ ಈ ಸಂಸಾರದ ದುಃಖಗಳಿಂದ ಬಿಡುಗಡೆ ಪಡೀಬಹುದು. ಹೀಗಂತೂ ಅಲ್ಲ, ನಾನು 5 ಬಾರಿ ಮಾಲಿ ತಿರುಗಿಸಿದೆ ಶಾಂತಿ ಸಿಗ್ಬಹುದು. ಶಾಂತಿ ಖಂಡಿತ ಸಿಗುತ್ತೆ, ಆದ್ರೆ ಕರ್ಮಗಳಿಂದ ಬಿಡುಗಡೆ ಸಿಗ್ಲಿಕ್ಕಿಲ್ಲ. ಮತ್ತೆ ಇದು ಗೃಹಸ್ಥಿಗಳಿಗೆ ಜ್ಞಾನ ಕೊಡಲಾಗಿದೆ, ಸಂಸಾರಿಗಳಿಗೆ. ಸಂಸಾರ ವ್ಯವಹಾರದಲ್ಲಿ ಹಸ್ಬೆಂಡ್ ವೈಫ್, ತಂದೆ ತಾಯಿ ಮಕ್ಕಳು, ನೌಕರಿ ದಂಧೆ, ಅತ್ತೆ ಸೊಸೆಯೆಲ್ಲ ವ್ಯವಹಾರವಿದೆ. ಮತ್ತೆ ಆತ್ಮದ ಜ್ಞಾನ ಸಿಗುತ್ತೆ. ದಾದಾಜಿಯವರು ತುಂಬಾ ಸರಳ ಮಾತುಗಳನ್ನ, ಯಾವುದು ದಿನನಿತ್ಯ ಕೆಲಸಕ್ಕೆ ಬರುತ್ತೆ ಅಂಥದನ್ನ ಹೇಳಿದ್ದಾರೆ. ಯಾರ್ದಾದ್ರೂ ದೋಷ ನೋಡುವುದನ್ನು ನಿಲ್ಲಿಸಿ. ನೀವು ಬೇರೆಯವರಿಗೆ ದುಃಖ ಕೊಡುವುದನ್ನು ನಿಲ್ಲಿಸಿ. ದುಃಖ ಕೊಟ್ಟು ಬಿಟ್ರೆ, ಯಾರನ್ನಾದ್ರೂ ದೋಷಿ ನೋಡಿದ್ರೆ ಅಂದ್ರೆ ಪ್ರತಿಕ್ರಮಣ ಮಾಡಿ ಕ್ಷಮೆ ಬೇಡಿ. ಮತ್ತೆ ಯಾರಾದ್ರೂ ಹೀಗೆ ಸಂಸಾರಿ ಯಾವುದೇ ಇಂತಹ ವಿಷಯ ಇಲ್ಲ, ಅದರಿಂದಾಗಿ ಎದುರಿನವನಿಗೆ ದುಃಖ ಕೊಡುವ ಅಧಿಕಾರ ಇದೆ ನಮಗೆ. ಯಾರಿಗಾದ್ರೂ ದುಃಖ ಕೊಟ್ರೆ ಆ ಜೀವ ದುಃಖ ಸಹಿಸಲಿಕ್ಕಾಗಿ ನಮ್ಮ ಕಡೆ ಬರಲಿಲ್ಲ, ಅದು ವೈರ ಕಟ್ಟಿಕೊಳ್ಳುತ್ತೆ. ಮನಸ್ಸಿನಲ್ಲಿ ವೈರದ ಭಾವ ಬಂದೇ ಬರುತ್ತೆ. ಮತ್ತೆ ಗೊತ್ತಿದ್ದು ಗೊತ್ತಿಲ್ಲದೆಯೂ ಇನ್ನೊಂದು ಜನ್ಮದಲ್ಲಿ ಲೆಕ್ಕ ಬಂದ್ಬಿಡುತ್ತೆ. ದುಃಖದ ವೈರತ್ವ ತಗೊಳ್ಳದೆ ಬಿಡುವುದೇ ಇಲ್ಲ. ಹಸ್ಬೆಂಡ್ ಇರಲಿ ಅಥವಾ ವೈಫ್ ಇರಲಿ ಅಥವಾ ಮಕ್ಕಳಿರ್ಲಿ, ತಂದೆ ತಾಯಿ ಇರಲಿ ಅಥವಾ ಅಣ್ಣ ತಂಗಿ ಇರಲಿ ಅಥವಾ ಅತ್ತಿಗೆ ಸೊಸೆ ಇರಲಿ, ನಾದಿನಿಯವರಿರ್ಲಿ, ಕಸಿನ್ ಬ್ರದರ್ಸ್ ಇರಲಿ, ಅಂಕಲ್ ಆಂಟಿ, ಯಾರಿಗಾದ್ರೂ ದುಃಖ ಕೊಡ್ಲಿಕ್ಕಾಗಿ ವ್ಯವಹಾರ ಮಾಡಬಾರ್ದು. ಯಾವುದೇ ರೀತಿಯಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಹಣದ ಆಧಾರದಿಂದ ಅಥವಾ ಪ್ರಾಪರ್ಟಿ ಆಧಾರದಿಂದ, ಆಭರಣ ಇದೆ, ನಮ್ಮ ಮಾತು ಸತ್ಯ, ನೀವು ಹೀಗೆ ಹೇಳಿದ್ರಿ, ನಾನಿದನ್ನು ಹೇಳಿಲ್ಲ, ಯಾವುದೇ ವಿಷಯಗಳಿಂದ ಯಾರಿಗಾದ್ರೂ ದುಃಖ ಕೊಡುವುದನ್ನು ನಿಲ್ಲಿಸಿ. ಅರೆ, ಚಿಕ್ಕ ಇರುವೆ ಇದ್ರೂ ಕೂಡ ಅದನ್ನು ಸರಿಸಲು ಹೋದ್ರೆ ಇಷ್ಟು ಕಚ್ಚುತ್ತೆ, ಅದು ಸತ್ರೂ ಕೂಡ ನಮ್ಮನ್ನು ಬಿಡ್ಲಿಕ್ಕಿಲ್ಲ. ದುಃಖವಾದರೆ ವೈರ ಕಟ್ಟಿಕೊಳ್ಳುತ್ತೆ, ವೈರವನ್ನು ಬಿಡುವುದಿಲ್ಲ. ಮತ್ತು ಎಷ್ಟು ಚಿಕ್ಕ ಜೀವ ಇರುತ್ತೆ, ಅದು ಹೆಚ್ಚು ತೊಂದರೆ ಕೊಡುತ್ತೆ, ಹೆಚ್ಚು ದುಃಖ ಕೊಡುತ್ತೆ. ಮಾಲೀಕರೊಂದಿಗೆ ಜಗಳ ಮಾಡಿದ್ರೆ ಬೇರೆ, ಕೆಲಸಗಾರರೊಂದಿಗೆ ಜಗಳ ಮಾಡಿದ್ರೆ ಅದು ಬೇರೆ. ನೌಕರರು ಹೆಚ್ಚು ರಿಜಿಡ್ ಇರ್ತಾರೆ, ಮತ್ತೆ ಹೆಚ್ಚು ವೈರ ಕಟ್ಕೊಳ್ತಾರೆ. ಅಂಡರ್ ಹ್ಯಾಂಡ್ಗೆ ಯಾವಾಗಲೂ ದುಃಖ ಕೊಡಬಾರ್ದು. ಬಾಸ್ಗೆ ದುಃಖ ಕೊಟ್ಟು ಬನ್ನಿ, ಅಲ್ಲಿ ಅಂತೂ ಭಯ ಆಗ್ಬಿಡುತ್ತೆ. ನಿಜವಂದ್ರೆ ಬಾಸ್ಗೆ ಕೂಡ ಕೊಡಬಾರ್ದು. ಬಾಸ್ಗೆ ದುಃಖ ಕೊಡದಿದ್ರು ಅವನ ದೋಷ ನೋಡ್ತಾ ಇರ್ತೇವೆ. ಈ ಮನುಷ್ಯ ಹೀಗಿದ್ದಾನೆ, ಹಾಗಿದ್ದಾನೆ, ಅದ್ ಮಾಡ್ತಾನೆ. ಮತ್ತೆ ಅಂಡರ್ ಹ್ಯಾಂಡ್ ಅನ್ನ ಜಡ್ಜಿ ಬಿಡ್ತಾರೆ. ಮತ್ತೆ 1 ಗಂಟೆ ಕೂಡ ಅಂಡರ್ ಹ್ಯಾಂಡ್ ಅನ್ನ ಜಡ್ಜಿ ಬಿಟ್ರೆ, ದುಃಖ ಕೊಟ್ಬಿಟ್ರೆ ಇನ್ನೊಂದು ಅವತಾರದಲ್ಲಿ ಪೂರ್ತಿ ಜೀವನ ದುಃಖ ಕೊಡುತ್ತಿರುತ್ತೆ. ಸಾವಿರಾರು ಬೀಜಗಳು ಮೊಳಕೆ ಹೊಡೆಯುತ್ತಿವೆ. 1 ಗಂಟೆ ದುಃಖ ಕೊಟ್ರೆ ಸಾವಿರಾರು ಗಂಟೆ ದುಃಖ ಸಿಗುತ್ತೆ. ಮಲ್ಟಿಪಲ್ ಗ್ರೋತ್ ಆಗಿ ರಿಯಾಕ್ಷನ್ ಬಂದ್ಬಿಡುತ್ತೆ. ಒಂದೇ ಬಾರಿ ನಾವು ಬಾಲನ್ನು ಎಸೆಯಬೇಕು. ಮತ್ತೆ 25 ಬಾರಿ ಅದು ಅಪ್ ಡೌನ್ ಆಗಿ ಟಪ್ 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 ಅಂತ ಬಂದ್ಬಿಡುತ್ತೆ. ಅಂದ್ರೆ ರಿಯಾಕ್ಷನ್ನ ಸಂಸಾರ ಇದು. ಯಾರಿಗಾದ್ರೂ ದುಃಖ ಕೊಟ್ರೆ ವೈರತ್ವ ಕಟ್ಟಿಕೊಳ್ಳುತ್ತೆ. ಮಹಾವೀರ ಭಗವಂತರು, ಇಲ್ಲಿ ಆ ಕಥೆ ಇದೆ ಪರ್ವತದಲ್ಲಿ. ಯಾವಾಗ ಅವರು ರಾಜನಾಗಿದ್ರು, ಅಹಂಕಾರದಲ್ಲಿ ಬಂದು ಸಂಗೀತ ಕೇಳಿಸೋದು, ಮತ್ತೆ ನಾನು ಮಲಗಿಬಿಟ್ರೆ ಮತ್ತೆ ಸಂಗೀತ ಬಂದ್ ಮಾಡಬೇಕು. ಅವರು ಮಲಗಿದ ನಂತರವೂ ಸಂಗೀತ ನಡೀತಲೇ ಇತ್ತು. ಆಗ ಅವರು ಅರ್ಧ ನಿದ್ದೆಯಲ್ಲಿ ಎದ್ದು, ಸಂಗೀತ ಯಾಕೆ ನಡೀತಿದೆ? ಈ ಸೇವಕ ಗಮನ ಇಡ್ಲಿಲ್ಲ, ಅವನಿಗೆ ಇಲ್ಲ ಅಂತ ಹೇಳಿದ್ದೆ ನಾನು. ತುಂಬಾ ಕ್ರೋಧ ಬಂದ್ಬಿಡ್ತು. ಅವನ ಕಿವಿಯಲ್ಲಿ ಸೀಸೆ ಹಾಕಿಬಿಟ್ರು. ಅದು ಲೆಡ್, ಬಿಸಿ ಬಿಸಿ.
ಆಗ ಅವನು ಸತ್ಬಿಟ್ಟ. ಸತ್ರು ಕೂಡ ವೈರ ಕಟ್ಕೊಂಡ. ಎಷ್ಟು ದ್ವೇಷ ಭಾವದಿಂದ ಹಿಂಸೆ ಮಾಡಿದ್ರು ಆಗ ಅವರಿಗೆ ನರಕಗತಿಗೆ ಹೋಗ್ಬೇಕಾಯ್ತು. ಮತ್ತೆ ವೈರ ಕಟ್ಟಿಕೊಂಡದ್ರಿಂದ ಆ ಮನುಷ್ಯನು ವೈರತ್ವ ಕಟ್ಟಿಕೊಂಡ. ಒಂದು ದುಃಖ ಕೊಡುವುದರಿಂದ ಎರಡು ಹಾನಿಯಾಗುತ್ತವೆ. ದ್ವೇಷ ಭಾವದಿಂದ ನಾವು ದುಃಖ ಕೊಟ್ರೆ ನಮ್ಮದೇ ದ್ವೇಷದ ಪರಮಾಣು ನಮ್ಮದು ಚಾರ್ಜ್ ಆಗಿಬಿಡುತ್ತೆ. ಮತ್ತೆ ಆ ಮನುಷ್ಯ ವೈರತ್ವ ಕಟ್ಟಿಕೊಂಡು ವೈರತ್ವ ಇಡ್ತಾನೆ, ಆಗ ತುಂಬಾ ತೊಂದರೆ ಕೊಡ್ತಾನೆ. ಈ ಕಲಿಯುಗದಲ್ಲಿ 85% ವೈರತ್ವದವರಿದ್ದಾರೆ, ದ್ವೇಷದವರಿದ್ದಾರೆ. ಮತ್ತೆ ತೊಂದರೆ ಕೊಡ್ತಾರೆ. ಆಗ ನಾವು ಅಪಾಯವನ್ನು ಅರಿಬೇಕು. ನಾನಂತೂ ತಪ್ಪು ಮಾಡಿದ್ದೆ, ಶಿಕ್ಷೆ ಸಿಗುತ್ತೆ. ಇನ್ನೊಂದು ತಪ್ಪು ಮಾಡಿದ್ರೆ ಎಷ್ಟೊಂದು ಶಿಕ್ಷೆ ಸಿಗ್ಬೋದು. ಆಗ ನನ್ನ ಅವಸ್ಥೆ ಏನಾಗ್ಬೋದು? ದಾದಾಜಿ ಚಿಕ್ಕ ಮಕ್ಕಳಿಗೂ ಕಲಿಸುವಾಗ ಇಷ್ಟೊಂದು ನಿಶ್ಚಯ ಮಾಡಿ, ನನ್ನ ಮನಸ್ಸಿಂದ, ವಾಣಿಯಿಂದ, ವರ್ತನೆಯಿಂದ ಯಾರಿಗೂ ದುಃಖ ಕೊಡಬಾರ್ದು. ಒಂದು ವೇಳೆ ಕೊಟ್ಟು ಬಿಟ್ರೆ ತುಂಬಾ ಪಶ್ಚಾತ್ತಾಪ ಪಡಬೇಕು. ತೊಳೆದು ಬಿಡಿ. ಇನ್ನೊಂದು ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗ್ಲಿಕ್ಕಿಲ್ಲ. ಈ ಸಂಸಾರಿ ಮತ್ತೆ ದುಃಖ ಹೇಗೆ ಆಗುತ್ತೆ? ದುಃಖ ಈ ಪ್ರಕಾರ ಕೊಡಲಾಗುತ್ತೆ. ಕ್ರೋಧದಿಂದ, ದ್ವೇಷದಿಂದ ಅಥವಾ ಅಭಾವದಿಂದ, ಮೋಹದಿಂದ, ವಿಷಯ ವಿಕಾರದಿಂದ, ಹಣದ ಲೋಭದಿಂದ, ಮಾನ ಅಪೇಕ್ಷೆಯಿಂದ, ಯಾವುದೇ ಪ್ರಕಾರದಿಂದ ನಮ್ಮ ವೃತ್ತಿಯ ಪೋಷಣೆ ಆಗಲಿಲ್ಲ ಅಂದ್ರೆ ಎದುರಿನವನಿಗೆ ದೋಷ ಕೊಡ್ತೇವೆ. ನಮ್ಮ ಅಪೇಕ್ಷೆ ಪೂರ್ತಿಯಾಗದಿದ್ರೆ ಹತ್ತಿರದವನಿಗೆ ಹೆಚ್ಚು ದುಃಖ ಕೊಡ್ತೇವೆ ನಾವು. ಅಂದ್ರೆ ಇದು ದುಃಖ ಕೊಡ್ಲಿಕ್ಕಾಗಿ ನಮ್ಮ ಜೀವನ ಇಲ್ಲ. ಮತ್ತೆ ಯಾರಿಗೆ ದುಃಖವಾಗುತ್ತೆ? ನಾವು ಒಪ್ಪಬಹುದು. ಪತಿ ಇರ್ಬೋದು, ಪತ್ನಿ ಇರ್ಬೋದು, ಮಗ ಇರ್ಬೋದು, ತಂದೆ ಅಥವಾ ವೈಫ್ ಇರ್ಬೋದು, ಅಥವಾ ಮದರ್ ಇರ್ಬೋದು. ಆದ್ರೆ ನಿಜವಾಗಿ ರಿಲೇಟಿವ್ನಲ್ಲಿ ಮದರ್ ನಿಜವಾಗಿ ಆತ್ಮ. ಅಂದ್ರೆ ಆತ್ಮಕ್ಕೆ ದುಃಖವಾಗುತ್ತೆ. ಅದು ದೇವರಿಗೆ ದುಃಖ ಕೊಟ್ಟಂತೆ ಆಗುತ್ತೆ. ಅದು ರಾಂಗ್ ಬಿಲೀಫ್ನ ಆತ್ಮವೇ ಆಗಿದೆ. ಮತ್ತೆ ರಾಂಗ್ ಬಿಲೀಫ್ನ ಆತ್ಮ, ಅದಕ್ಕೆ ದುಃಖ ಕೂಡ ರಾಂಗ್ ಬಿಲೀಫ್ನಿಂದಲೇ ಆಗುತ್ತೆ. ಮತ್ತೆ ಭಾವ ಕೂಡ ಬಿಗಡಾಯಿಸುತ್ತೆ ರಾಂಗ್ ಬಿಲೀಫ್ನಿಂದ. ಮತ್ತೆ ವೈರ ಕೂಡ ಕಟ್ಟಿಕೊಳ್ತಾನೆ ರಾಂಗ್ ಬಿಲೀಫ್ನಿಂದ. ಇನ್ನೊಂದು ಜನ್ಮದಲ್ಲಿ ವೈರ ಕೂಡ ಕಟ್ಕೋತಾನೆ. ಯಾಕೆಂದ್ರೆ ಅಜ್ಞಾನ ದಿಶೆಯ ಆತ್ಮ ಅದು. ಮತ್ತೆ ಆತ್ಮ ಅದ್ರದ್ದೇ ಲೆಕ್ಕ ಆಗಿಬಿಡುತ್ತೆ, ಆತ್ಮದ ಜೊತೆಗೆ ಲೆಕ್ಕವಾಗಿ ಬಿಡುತ್ತೆ. ಹಾಗಾಗಿ ಜಾಗೃತಿ ಇಡಬೇಕು. ಅದು ಆತ್ಮ ಭಗವಂತ ಒಳಗಿನಿಂದ. ಅವನಿಗೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ನಂಗಂತೂ ಗೊತ್ತಿದೆ ನಾನ್ ಶುದ್ಧಾತ್ಮ ಅಂತ. ಅಂದ್ರೆ ನಾನ್ ಯಾಕೆ ಆ ಆತ್ಮದ ಜೊತೆಗೆ ಬಯಕೆ ದ್ವೇಷದ ವ್ಯವಹಾರ ಮಾಡ್ಲಿ? ಇದೇ ಜಾಗೃತಿ ಇಡಬೇಕು. ಅಂದ್ರೆ ದೋಷಿತ್ ದೃಷ್ಟಿ ಯಾವಾಗ ಬಿಟ್ಬಿಡುತ್ತೆ, ದುಃಖ ಕೊಡುವುದು ಯಾವಾಗ ನಿಂತ್ಬಿಡುತ್ತೆ, ಯಾವಾಗ ನಾವು ಆತ್ಮದೃಷ್ಟಿಯಲ್ಲಿ ಬರ್ತೇವೆ. ಅಂದ್ರೆ ನನ್ನಂತೆಯೇ ಅದು ಕೂಡ ಶುದ್ಧಾತ್ಮ. ಹಾಗಾದ್ರೆ ಯಾಕೆ ದುಃಖ ಕೊಡಬೇಕು? ಮತ್ತೆ ಅದೆಂತಹ ರಿಲೇಟಿವ್ ಇದೆ, ಅದು ಎಂಥ ರಿಲೇಟಿವ್ ವಸ್ತು ಇದೆ, ಅದರ ವ್ಯಾಲ್ಯೂ ಇಟ್ಕೊಂಡು ನಾವು ಇನ್ನೊಬ್ಬರಿಗೆ, ಭಗವಂತನಿಗೆ ದುಃಖ ಕೊಡ್ತೇವೆ. ಇದ್ ಸಿಗ್ಲಿಲ್ಲ, ಸಂಸಾರದ ಅಪೇಕ್ಷೆ ಪೂರ್ತಿಯಾಗಲಿಲ್ಲ ಅಂದ್ರೆ ನಮ್ಮ ಮೋಹ ಮುರಿಯುತ್ತೆ. ನಮ್ಮದಂತೂ ಎದುರಿನವನನ್ನು ದೋಷಿತ ನೋಡುವ ಅಗತ್ಯವಿಲ್ಲ. ಇಷ್ಟು ಅರ್ಥ ಮಾಡ್ಕೊಳ್ಬೇಕು. ಇದು ನನ್ನ ಲೆಕ್ಕ ನಿಮಿತ್ತವಾಗಿದೆ, ನಿರ್ದೋಷವಾಗಿದೆ, ಯಾರಿಗೂ ದುಃಖ ಕೊಡಬಾರ್ದು. ಆದ್ರೆ ಅವನೇ ಕರ್ತ. ಅವನೇ ನನ್ನ ಅಪೇಕ್ಷೆ ಪೂರ್ತಿಯಾಗ್ಲಿ ಬಿಡ್ಲಿಲ್ಲ, ಅವನೇ ನನ್ನ ಗಮನ ಇಡುವುದಿಲ್ಲ, ಅವನೇ ನನಗೆ ತೊಂದರೆ ಕೊಡ್ತಾನೆ. ಅವನ್ ಮಾಡುವುದಿಲ್ಲ. ಅವನಂತೂ ಸ್ವತಃ ಆತ್ಮ. ಆತ್ಮ ಈ ಸಂಸಾರ ವ್ಯವಹಾರದಲ್ಲಿ ಮಧ್ಯಕ್ಕೆ ಬರುವುದಿಲ್ಲ. ಮತ್ತೆ ಪ್ರಕೃತಿ ಏನ್ ಮಾಡ್ತಿದೆ? ಅದು ಪೂರ್ವಜನ್ಮದಲ್ಲಿ ಕಟ್ಲಾಗಿತ್ತು, ಅಜ್ಞಾನತೆಯಿಂದ ಇಂದು ಫಲ ನೀಡ್ತಿದೆ. ಮತ್ತೆ ನಮ್ಮ ಮುಂದೆ ಯಾಕೆ ಬಂತು? ನಮ್ಮ ಕಾಸಸ್ನ ಇಫೆಕ್ಟ್ ಕೊಡ್ಲಿಕ್ಕಾಗಿ. ಇಂಥ ಸಿದ್ಧಾಂತವನ್ನು ಅರಿತ್ರೆ, ವಿಜ್ಞಾನವನ್ನು ಅರಿತ್ರೆ ಆಗ್ಲೇ ನಮ್ಗೆ ನಮ್ಮ ನಿರ್ದೋಷ ದೃಷ್ಟಿ ತೆರೆಯುತ್ತೆ. ಮತ್ತೆ ದುಃಖ ಕೊಡುವ ವ್ಯವಹಾರ ನಿಂತುಬಿಡುತ್ತೆ. ಇದನ್ನು ಅರಿಯೋದ್ರಿಂದ ಈ ಜಾಗೃತಿ ಬರಬಹುದು. ಮತ್ತೆ ನಾವು ಎಷ್ಟು ಸಲ ನಾನು ನಿಶ್ಚಯ ಮಾಡಿದ್ದೆ ದುಃಖ ಕೊಡಬಾರ್ದು, ಆದ್ರೂ ಆಗ್ಬಿಡುತ್ತೆ ಅದು. ಯಾಕೆಂದ್ರೆ ಒಳಗಡೆ ಅಭಿಪ್ರಾಯ ಬಂದ್ಬಿಟ್ಟಿದೆ. ಮೋಹವಿದೆ, ದ್ವೇಷವಿದೆ, ಎಲ್ಲ ಕಷಾಯಗಳೇ ದುಃಖ ಕೊಡುತ್ತೆ. ಕ್ರೋಧದಿಂದಾಗಿ ದುಃಖ ಕೊಡ್ತೇವೆ, ಮಾನದಿಂದಾಗಿ ದುಃಖ ಕೊಡ್ತೇವೆ, ಮೋಹದಿಂದಾಗಿ ದುಃಖ ಕೊಡ್ತೇವೆ, ಲೋಭದಿಂದಾಗಿ. ಈ ಕ್ರೋಧಮಾನ ಮಾಯೆ ಲೋಭ ಕೂಡ ಅವುಗಳ ಅಧೀನ ನಾವು ಆಗಿಬಿಡ್ತೇವೆ. ಅದರಿಂದಾಗಿ ನಾವು ಇತರರಿಗೆ ದುಃಖ ಕೊಡ್ತೇವೆ. ಇಲ್ಲಿಯೇ ಜಾಗೃತಿ ಇಡಬೇಕು. ನಮ್ಮದೇ ಕ್ರೋಧ, ಮೋಹ, ಮಾನ ಮಾಯೆ ಬಿಟ್ಬಿಡ್ಬೇಕು ಜ್ಞಾನದ ಜಾಗೃತಿಯಿಂದ. ಆಗ್ಲೇ ಕ್ರೋಧ, ಮಾನ, ಮಾಯೆ, ಲೋಭ ಎಷ್ಟು ಬಿಟ್ಟು ಹೋಗುತ್ತೆ. ಆಗ್ಲೇ ಇತರರಿಗೆ ದುಃಖ ಕೊಡುವುದು ನಿಂತ್ಬಿಡುತ್ತೆ. ದುಃಖ ಕೊಡೋದ್ರಿಂದ, ದುಃಖ ಕೊಡದಿದ್ದಾಗ ನಾವು ದೋಷ ಕೊಡ್ತೇವೆ. ಆ ಕ್ರೋಧ, ಮಾನ, ಮಾಯೆ, ಲೋಭವೇ ನಮ್ಮ ಇನ್ನೊಬ್ಬರನ್ನು ದೋಷಿತ ತೋರಿಸುತ್ತೆ. ನಮ್ಗೆ ಮಾನ ಸಿಕ್ಕಿದ್ರೆ ಆಗ ಎದುರಿನವ ಒಳ್ಳೆಯವನು, ಮಾನ ಸಿಗದಿದ್ರೆ ಎದುರಿನವ ದೋಷಿತ ಕಾಣಿಸ್ತಾನೆ. ನೆಗೆಟಿವ್ 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 ಆಗ್ಬಿಡುತ್ತೆ.
ಅಂದ್ರೆ ನಮ್ಮದೇ ಮಾನ, ನಮ್ಮದೇ ಕ್ರೋಧ, ಮಾನ, ಮಾಯೆ, ಲೋಭ ಎದುರಿನವನನ್ನ ದೋಷಿತ ತೋರಿಸುತ್ತೆ. ಯಾರೇ ದೋಷಿತ ಕಾಣಲಾರಂಭಿಸಿದ ತಕ್ಷಣ ಜಾಗೃತಿ ಬರಬೇಕು. ಅಂದ್ರೆ ನಮ್ಮಲ್ಲೇ ಕಷಾಯವಿದೆ, ಬಯಕೆ, ದ್ವೇಷವಿದೆ, ಕ್ರೋಧ, ಮಾನ, ಮಾಯೆ, ಲೋಭ. ಅದರಿಂದಾಗಿ ಇತರರನ್ನು ದೋಷಿತ ತೋರಿಸುತ್ತೆ. ಮತ್ತೆ ಅದು ಮುಂದಿನ ಸ್ಥಿತಿಯಲ್ಲಿ ಅದೇ ಕಷಾಯ ಇನ್ನೊಬ್ಬರಿಗೆ ದುಃಖ ಕೊಡುತ್ತೆ. ಇಲ್ಲಿಯೇ ನಾವು ಜಾಗೃತಿ ಇಟ್ಕೋಬೇಕು. ಅಂದ್ರೆ ಹೇಗೆ? ಮತ್ತೆ ಪುರುಷಾರ್ಥ ಇಲ್ಲಿ ಮಾಡಬೇಕು. ಫಸ್ಟ್ ಸ್ಟೆಪ್, ದುಃಖ ಕೊಡಬಾರ್ದು ಅಂತ ನಿಶ್ಚಯ ಮಾಡಬೇಕು. ಯಾರ ದೋಷ ನೋಡಬಾರ್ದು ಅಂತ ನಿಶ್ಚಯ ಮಾಡಬೇಕು. ದುಃಖ ಕೊಟ್ರೆ ಪ್ರತಿಕ್ರಮಣ ಮಾಡ್ತಾ ಇರಿ, ಪ್ರತ್ಯಾಖ್ಯಾನ ತಗೋತಾ ಇರಿ. ಮೆಲ್ಲ ಮೆಲ್ಲನೆ ಆವರಣ ಕಡಿಮೆ ಆಗ್ತಾ ಹೋಗುತ್ತೆ, ನಾವು ಮುಕ್ತರಾಗ್ತಾ ಹೋಗ್ತೇವೆ. ಮತ್ತೆ ನಿರ್ದೋಷ ನೋಡ್ಲಿಕ್ಕಾಗಿ ದಾದಾಜಿಯವರು ಹಲವು ಸಿದ್ಧಾಂತಗಳನ್ನು ತೋರಿಸಿದ್ದಾರೆ. ನಿಜದೋಷ ದರ್ಶನದಿಂದ ನಿರ್ದೋಷ ಚಿಕ್ಕ ಪುಸ್ತಕವಿದೆ. ಅದು ಒಂದೊಂದು ಪೇಜ್ನಲ್ಲಿ 5-5, 10 ಪುರಾವೆಗಳನ್ನು ತೋರಿಸಿದ್ದಾರೆ, ಪ್ರೂಫ್ ಕೊಟ್ಟಿದ್ದಾರೆ ಯಾವ ರೀತಿ ಜಗತ್ತು ನಿರ್ದೋಷವಾಗಿದೆ. ಮತ್ತು ಅದೇ ದೃಷ್ಟಿಯಲ್ಲಿ ನಿರಂತರವಾಗಿರ್ತಾರೆ. ಅದೇ ವಿಷಯವನ್ನು ಅವರು ತೆರೆದಿಟ್ಟಿದ್ದಾರೆ, ಜಗತ್ತು ನಿರ್ದೋಷ ಅಂತ. ಬೈಯುವಾತ ನಿರ್ದೋಷ, ಅಪಮಾನ ಮಾಡುವಾತ ನಿರ್ದೋಷ. ನನ್ನ ಹಣ ನನ್ನೊಂದಿಗೆ ವಿಶ್ವಾಸಘಾತ ಮಾಡಿದ, ಆದ್ರೂ ಅವನು ನಿರ್ದೋಷ. 25 ಲಕ್ಷ ನನ್ನ ಹಣ ತಿನ್ಬಿಟ್ಟ ಅವನು, ಆದ್ರೂ ಅವನು ನಿರ್ದೋಷ. ಮತ್ತೆ ನಿರ್ದೋಷಿ ಹೇಗೆ ನೋಡುವುದು? ಜ್ಞಾನಿಯವರ ದೃಷ್ಟಿಯಿಂದ. ಅದನ್ನು ನಾವು ತಿಳ್ಕೋಬೇಕು. ಇಲ್ದಿದ್ರೆ ಜನ ಹೇಳ್ತಾರೆ, ಕೋರ್ಟ್ಗೆ ಹೋಗು, ಕ್ಲೇಮ್ ಹಾಕು, ಹಾಗೆತನ ಮಾಡು, ಬಿಡ್ಬೇಡ, ಅವನ ಹಿಂದೆ ಗೂಂಡಾಗಳನ್ನು ಬಿಡು, ಚಾಕು ತೋರಿಸಿ ಹಣ ತೆಗೆದ್ಬಿಡ್ತಾನೆ. ಆದ್ರೆ ಅದು ನಿಜವಾದ ರಸ್ತೆಯಲ್ಲ. ವೈರ ಕಟ್ಕೊಂಡು ಅನಂತ ಸಂಸಾರ ನಿಂತುಕೊಳ್ಳಿಸ್ತೇವೆ ನಾವು. ಈ ಸಂಸಾರದಿಂದ ಬಿಡುಗಡೆ ಪಡಿಬೇಕು. ಅದೇ ಸಂಸಾರಕ್ಕೆ ನಾವು ಎಷ್ಟು ವೈರತ್ವ ಕಟ್ಕೋತೇವೆ. ಸಂಸಾರದಲ್ಲಿ ಒತ್ತಡ ಹಾಕಿ ಅಥವಾ ಕೋರ್ಟ್ ಕಚೇರಿ ಹತ್ತಿ ಅಥವಾ ವೈರತ್ವ ಕಟ್ಟಿಕೊಂಡು ಹಣ ತೆಗೀಲಿಕ್ಕಾಗಿ ವೈರ ಕಟ್ಟುವಂತೆ ಅಲ್ಲ ಅದು. ಹಣ ಇದ್ದು ಬಿಡುತ್ತೆ, ಪ್ರಾಪರ್ಟಿ ಇಲ್ಲೇ ಇರುತ್ತೆ, ವೈರ ಒಟ್ಟಿಗೆ ಬರುತ್ತೆ ಇನ್ನೊಂದು ಜನ್ಮದಲ್ಲಿ. ಇದನ್ನೇ ನಾವು ಯೋಚಿಸಬೇಕು. ನಾನು ಏನ್ ಮಾಡ್ತಿದ್ದೇನೆ, ಇದರ ಪರಿಣಾಮ ಏನಾಗ್ಬೋದು, ಇದು ಎಷ್ಟು ನಾನು ಭೋಗಿಸ್ತಿದ್ದೇನೆ, ಈ ಸಂಸಾರದ ಸಂಪತ್ತಿಯನ್ನು ನನ್ನ ಜೊತೆಗೆ ಏನ್ ಬರುತ್ತೆ. ಈ ನಿಜವಾದ ತಿಳುವಳಿಕೆ ಬಂದ್ಬಿಟ್ರೆ ಅಂದ್ರೆ ಈ ಸಂಸಾರದ ಮೋಹ ಬಿಟ್ಟುಬಿಡುತ್ತೆ, ಬಯಕೆ ದ್ವೇಷ ಹೋಗುತ್ತೆ, ಇತರರಿಗೆ ದುಃಖ ಕೊಡುವುದನ್ನು ನಿಲ್ಲಿಸ್ತೇವೆ. ಯಾರ ಜೊತೆಗೆ ದೋಷ ಅದರಂತ ವ್ಯವಹಾರ ನಿಂತು ಬಿಡುತ್ತೆ. ಅರ್ಥ ಮಾಡಿಕೊಳ್ಳುವುದರಿಂದ, ತಿಳುವಳಿಕೆಯಿಂದಲೇ ನಾವು ತಪ್ಪುಗಳಿಂದ ಮುಕ್ತಿ ಪಡಿಬಹುದು. ತಿಳುವಳಿಕೆ ನಿಮಗೆ ಸಿಗುತ್ತೆ ಸತ್ಸಂಗದಿಂದ, ದಾದಾಜಿಯವರ ವಾಣಿಯಿಂದ, VCD ಸತ್ಸಂಗ, ಪ್ರತ್ಯಕ್ಷ ಸತ್ಸಂಗ. ಎಷ್ಟು ಸತ್ಸಂಗಕ್ಕೆ ನೀವು ಹೋಗ್ತೀರಿ, ನಮ್ಮ ವಿಪರೀತ ಬುದ್ಧಿ ಹೊರಟು ಹೋಗುತ್ತೆ, ಸಮ್ಯಕ್ ಬುದ್ಧಿ ಉತ್ಪನ್ನವಾಗುತ್ತೆ, ಜ್ಞಾನದ ಜಾಗೃತಿ ಉತ್ಪನ್ನವಾಗುತ್ತಾ ಹೋಗುತ್ತೆ, ಜಗತ್ತನ್ನು ನಿರ್ದೋಷ ನೋಡುವ ದೃಷ್ಟಿ ತೆರೆಯುತ್ತಾ ಹೋಗುತ್ತೆ, ಇತರರಿಗೆ ದುಃಖ ಕೊಡುವುದು ನಿಂತು ಬಿಡುತ್ತೆ. ಮತ್ತೆ ಬಯಕೆ ದ್ವೇಷದ ಲೆಕ್ಕದಿಂದ ನಾವು ಬಿಡುಗಡೆ ಪಡೆದ್ರೆ ಆಗ ಯಾವುದೇ ವ್ಯಕ್ತಿ ನಮ್ಮ ಮೋಕ್ಷವನ್ನು ತಡೆಯಲು ಅಸಾಧ್ಯ. ನಮ್ಮ ಮೋಕ್ಷ ನಮ್ಮ ತಪ್ಪುಗಳಿಂದಾಗಿ ನಿಂತು ಬಿಟ್ಟಿದೆ, ಯಾರೇ ವ್ಯಕ್ತಿಗಳಿಂದಾಗಿ ಅಲ್ಲ, ಯಾವ ಸಂಯೋಗದಿಂದಲೂ ಅಲ್ಲ. ನಮ್ಮ ತಪ್ಪುಗಳನ್ನು ನಾವು ಮುಗಿಸ್ತಾ ಹೋದ್ರೆ ಆಗ ಮೋಕ್ಷಕ್ಕೆ ಹೋಗಲು ಯಾರೂ ತಡೆಯಲು ಸಾಧ್ಯ. ಈ ಸಿದ್ಧಾಂತವನ್ನು ಅರ್ಥ ಮಾಡ್ಕೋಬೇಕು. ದಾದಾಜಿಯವರ ಅಕ್ರಮ ವಿಜ್ಞಾನ ಇದನ್ನು ತಿಳಿಸ ಬಯಸುತ್ತೆ. ಅಂದ್ರೆ ಇಲ್ಲಿ ಜಾಗೃತಿ ಇಡಿ. ಕಾಸಸ್, ಇತರರ ದೋಷ ನೋಡುವುದರಿಂದ ಕಾಸಸ್ ಉಂಟಾಗುತ್ತವೆ, ಇತರರಿಗೆ ದುಃಖ ಕೊಡುವುದರಿಂದ ಕಾಸಸ್ ಉಂಟಾಗುತ್ತವೆ. ಮತ್ತೆ ಕಾಸಸ್ನ ಇಫೆಕ್ಟ್ ಯಾವಾಗ ಬರುತ್ತೆ, ಯಾವುದೇ ನಿಮಿತ್ತದಿಂದ ನಮಗೆ ಖಂಡಿತ ದುಃಖ ಬರುತ್ತೆ. ನಾವೆಲ್ಲರೂ ತೊಂದರೆಗಳನ್ನು ಸಹಿಸಬೇಕಾಗತ್ತೆ. ಈ ಸಂಸಾರದಲ್ಲಿ ಯಾರಿಗೂ ದುಃಖದ ಇಚ್ಛೆ ಇಲ್ಲ, ಮತ್ತೆ ದುಃಖ ಕೊಡುವ ನಿಲ್ಲುವುದೂ ಇಲ್ಲ, ದುಃಖವನ್ನು ಕೊಟ್ಟೇ ಕೊಡ್ತಾರೆ. ಈ ದುಃಖದ ರಿಯಾಕ್ಷನ್ ನಮಗೆ ದುಃಖ ಬಂದೇ ಬರುತ್ತೆ. ಯಾರಿಗಾದ್ರೂ ದುಃಖ ಕೊಡದಿದ್ರೆ ಆಗ ನಮ್ಗೆ ದುಃಖ ಬರ್ಲಿಕ್ಕಿಲ್ಲ. ಮತ್ತೆ ಯಾರಿಗಾದ್ರೂ ಸುಖ ಕೊಟ್ರೆ ಸುಖ ಬರುತ್ತೆ. ದಾದಾಜಿ ಹೇಳ್ತಾ ಇದ್ರು, ಅಂದ್ರೆ ದುಃಖಿ ಮನುಷ್ಯನೇ ಎಲ್ರಿಗೂ ದುಃಖ ಕೊಡ್ತಾ ಇರ್ತಾನೆ, ಸುಖಿ ಮನುಷ್ಯ ಯಾರಿಗೂ ದುಃಖ ಕೊಡುವುದಿಲ್ಲ. ಅಂದ್ರೆ ಈ ದುಃಖ ಯಾಕಿದೆ? ಅಹಂಕಾರವಿದೆ, ಅಜ್ಞಾನತೆ ಇದೆ, ಕ್ರೋಧಮಾನ ಮಾಯೆಯಿಂದ ನಾವು ಕಟ್ಟಿ ಹೋಗಿದ್ದೇವೆ. ಆ ತನಕ ನಾವು ಇತರರಿಗೆ ದುಃಖ ಕೊಡ್ತೇವೆ. ಅಟ್ಲೀಸ್ಟ್ ನಿಶ್ಚಯ ಮಾಡಿ ಯಾರಿಗೂ ದುಃಖ ಕೊಡಬಾರ್ದು ಅಂತ. ಮತ್ತೆ ದುಃಖ ಕೊಟ್ರೆ ಆ ನಿಶ್ಚಯದ ನಮಗೆ ಜಾಗೃತಿ ಆಗುತ್ತೆ. ಜಾಗೃತಿಯಲ್ಲಿ ಬರುತ್ತೆ, ಈ ದುಃಖ ಕೊಟ್ಟಿದ್ದೇನೆ, ತಪ್ಪಾಗಿದೆ, ಕ್ಷಮೆ ಬೇಡ್ತಾ ಹೋಗಿ. ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ಇಡೀ ದಿವಸದಲ್ಲಿ ಮತ್ತೆ ಕೊನೆಯಲ್ಲಿ ಇಡೀ ಜೀವನದಲ್ಲಿ ಯಾರ್ಯಾರಿಗೆ ದುಃಖ ಕೊಟ್ಟಿದ್ದೇವೆ, ನಾವು ಎಲ್ಲಿವರೆಗೆ ಈ ದೇಹದಲ್ಲಿ ಜೀವಂತವಿದ್ದೇವೆ ಅಲ್ಲಿವರೆಗೆ ಇಡೀ ಜೀವನದ ಬಯಕೆ ದ್ವೇಷ ಕ್ರೋಧವನ್ನು ನಾವು ತೊಳಿಬಹುದು. ಯಾರಿಗೆ ದುಃಖ ಕೊಟ್ಟಿದ್ದೇವೆ, ಒಂದೊಂದು ಗೆಳೆಯನಿಗೆ ದುಃಖ ಕೊಟ್ಟಿದ್ದೇವೆ, ಒಂದೊಂದು ಪ್ರಸಂಗವನ್ನು ನೆನ್ಪಿಟ್ಕೊಂಡು ಕ್ಷಮೆ ಬೇಡಿ ಅದನ್ನು ತೊಳಿಬಹುದು ನಾವು. ಮತ್ತೆ ತೊಳೆದು ಬಿಟ್ರೆ ನಮ್ಮ ಹೊಣೆಗಾರಿಕೆ ಮುಗ್ದು ಬಿಡುತ್ತೆ. ಏನೊಂದು ಜನ್ಮಕ್ಕಾಗಿ
ಬಂಧನದಿಂದ ನಾವು ಮುಕ್ತರಾಗ್ತೇವೆ. ಸ್ವತಃ ದಾದಾಜಿಯವರು ಹೇಳಿದ್ರು, ಯಾವಾಗ ಅವರಿಗೆ ಜ್ಞಾನವಾಯಿತು 1958ರಲ್ಲಿ, ಆಗ ಅವರಿಗೆ ಅರ್ಥವಾಯಿತು, ನಾನು ಚಿಕ್ಕ ಪುಟ್ಟ ವಿಷಯಗಳಿಂದ ಹೇಗೆ ಇತರರಿಗೆ ದುಃಖ ಕೊಟ್ಟಿದ್ದೇನೆ, ಹೇಗೆ ಇತರರನ್ನು ದೋಷಿತ ನೋಡಿದ್ದೇನೆ. ಧರ್ಮ ಪಾಲಿಸುವವರನ್ನು, ಸಂತ ಮಹಾಂತರನ್ನು ಕೂಡ ಒಂದೊಂದು ಪ್ರಸಂಗಗಳನ್ನು ನೆನಪು ಮಾಡಿ 4 ವರ್ಷಗಳವರೆಗೆ ದಿನರಾತ್ರಿ ಅವರು ಪ್ರತಿಕ್ರಮಣ ಮಾಡಿದ್ರು. ಮತ್ತೆ ಅವರ ಜಾಗೃತಿಯಂತೂ 5000 ರೆವಲ್ಯೂಷನ್ RPM. ನಮ್ಮ 25, 50, 100, 500 ಇರಬಹುದು. ದೊಡ್ಡ ಆಫೀಸರ್ ಆಗಿದ್ರೆ 1000 ಎವಲ್ಯೂಷನ್. ದಾದಾಜಿ ಹೇಳ್ತಾರೆ 5000 ಎವಲ್ಯೂಷನ್ ದಿನರಾತ್ರಿ ನಾನು ಪ್ರತಿಕ್ರಮಣ ಮಾಡಿದೆ. ಮತ್ತೆ ಅಕ್ಕಪಕ್ಕದವರು, ಸಂಬಂಧಿಕರು, ಫ್ಯಾಮಿಲಿಯವರು, ಬಿಸ್ನೆಸ್ನವರು, ವಕೀಲರಿದ್ದಾರೆ, ಒಬ್ಬೊಬ್ಬ ವ್ಯಕ್ತಿ, ಅಕ್ಕಪಕ್ಕದ ನೆರೆಯವರು ಎಲ್ಲರನ್ನೂ ನೆನಪಿಸ್ತಾ ಯಾಕೆಂದ್ರೆ ಅಜ್ಞಾನತೆ ಇತ್ತು, ಅಹಂಕಾರವಿತ್ತು. ಮತ್ತೆ ನಿಜವಾದ ವಿಷಯ, ಇದು ನಿಜವಾದ ವಿಷಯದಿಂದ ಎಷ್ಟೇ ತಪ್ಪಾದ್ರೂ ಕೂಡ ಅದರ ಬಗ್ಗೆ ಅಭಾವ ಆಗ್ಬಿಡ್ತಿತ್ತು. ಆಗ್ಲೂ ದಾದಾಜಿ ಅಂತಿದ್ರು, ನನ್ನ ನಿಜವಾದ ವಿಷಯ ಇದ್ರೂ ಇನ್ನೊಬ್ಬರಿಗೆ ದುಃಖ ಕೊಡುವ ಅಧಿಕಾರ ಇಲ್ಲ, ಯಾರ ದೋಷವನ್ನೂ ನೋಡುವ ಅಧಿಕಾರವಿಲ್ಲ. ಒಂದೊಂದು ವ್ಯಕ್ತಿಯನ್ನು, ಒಂದೊಂದು ಪ್ರಸಂಗವನ್ನು ನೆನಪಿಸ್ತಾ ಸ್ವತಃದ ಎಲ್ಲ ದೋಷಗಳನ್ನು ತೊಳೆದು ಬಿಟ್ರು. ನನ್ನಿಂದಾಗಿ ದಾದಾಜಿ ಏನು ಹೇಳ್ತಾ ಇದ್ರು, ನನ್ನ ಮನಸ್ಸಿನಿಂದ ನನ್ನಿಂದಾಗಿ ನನ್ನ ದೋಷ ತೊಳೆದು ಹೋಗಿದೆ. ತನ್ನಷ್ಟಕ್ಕೆ ಎದುರಿನವನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಲೆಕ್ಕ ಬಿಟ್ಟು ಹೋಗುತ್ತೆ. ಅವನ ಇಚ್ಛೆ ಇದ್ರೂ ಅವನು ತಡೀಲಿಕ್ಕಾಗ್ಲಿಕ್ಕಿಲ್ಲ, ಅವನ ದೋಷ ಬಿದ್ದು ಬಿಡುತ್ತೆ ನನ್ನ ವಿರುದ್ಧವಾಗಿದ್ದದ್ದು. ಯಾಕೆಂದ್ರೆ ನನ್ನ ವತಿಯಿಂದ ನಾನು ದೋಷವನ್ನು ತೊಳೆದು ಬಿಟ್ಟಿದ್ದೇನೆ. ನನ್ನ ಎದುರಿನವ ನನ್ನ ಬಗ್ಗೆ ಯಾಕೆ ಹಾಗೆ ಯೋಚಿಸ್ತಾನೆ, ಎದುರಿನವ ನನ್ನಂತೆ ಯಾಕೆ ಸುಧಾರಿಸುವುದಿಲ್ಲ, ಆ ಅಪೇಕ್ಷೆಯನ್ನು ಇಡುವ ಹಾಗಿಲ್ಲ. ನಾವು ನಮ್ಮ ತಪ್ಪುಗಳನ್ನೇ ತೊಳೆದು ಬಿಡಬೇಕು. ನಮ್ಮದೇ ಬಯಕೆ, ದ್ವೇಷ, ಕ್ರೋಧ, ಮಾನ, ಮಾಯ, ಮೋಹ ಅವುಗಳನ್ನು ತೊಳೆದು ಬಿಡಬೇಕು. ಅಂದ್ರೆ ನಾವು ಮುಕ್ತರಾಗ್ತೇವೆ. ಹೊರ ಬರ್ಲಿಕ್ಕಿದ್ರೆ ತನ್ನ ಬಯಕೆ, ದ್ವೇಷ, ಮೋಹದಿಂದ ಹೊರ ಬರಬೇಕು. ನಮ್ಮ ಬಯಕೆ, ದ್ವೇಷವನ್ನು ನಾವು ತೊಳಿಬೇಕು. ವಿಜ್ಞಾನ ಅಂತ ತಿಳ್ಕೊಂಡು ನಾವು ಹೊರಗೆ ಬರ್ಬಹುದು. ಮತ್ತೆ ಇದಕ್ಕಾಗಿ ದಾದಾಜಿಯವರ ಬಹಳಷ್ಟು ಪುಸ್ತಕಗಳಿವೆ. ದಾದಾವಾಣಿ ಮ್ಯಾಗಝೀನ್ ಇದೆ, ಇದರಲ್ಲಿ ಇದೇ ವಿಷಯ ಬಾರಿ ಪ್ರತಿ ಪೇಜ್ನಲ್ಲಿ ಇದೇ ವಿಷಯ ಬರುತ್ತೆ. ಹೇಗೆ ಎದುರಿನವನನ್ನು ನಿರ್ದೋಷಿ ನೋಡ್ಬೇಕಂತ, ಅಪಮಾನ ಮಾಡುವವನನ್ನು ನಿರ್ದೋಷಿ ನೋಡ್ಬೇಕು, ದುಃಖ ಕೊಡುವವನನ್ನು ಸಮತಾಭಾವದಿಂದಿದ್ದು ಆಶೀರ್ವಾದ ಕೊಟ್ಬಿಟ್ಟು ಉಪಕಾರಿ ತಿಳಿಯಿರಿ. ಆಗ ನಾವು ಬಿಡುಗಡೆ ಪಡೀತೇವೆ ಈ ಸಂಸಾರದಿಂದ. ಮತ್ತೆ ಯಾರಾದ್ರೂ ನಮಗೆ ದುಃಖ ಕೊಡ್ತಿದ್ದಾರೆ, ವೈರತ್ವವನ್ನು ನಾವು ಕಟ್ಕೋಬಾರ್ದು. ನಾನು ಇವನನ್ನ ಹೀಗೆ ಸರಿ ಮಾಡ್ತೇನೆ. ನಾವು ಎಷ್ಟೇ ಯೋಚಿಸ್ತೇವೆ, ನಮ್ಮದೇ ಶಕ್ತಿ, ಎನರ್ಜಿಯನ್ನು ಖರ್ಚು ಮಾಡಿಬಿಡ್ತೇವೆ. ಅದು ನಿಮಿತ್ತವಾಗಿದೆ. ನಮ್ಗೆ ದುಃಖ ಕೊಡುವಾತ ಅವನ ದೋಷವಿಲ್ಲ, ನಾನ್ ದುಃಖ ಕೊಟ್ಟಿದ್ದೆ, ಅದು ನನಗೆ ಹಿಂದೆ ಬರುತ್ತೆ. ಅವನದೇನ್ ದೋಷ, ಅದು ಉಪಕಾರವಾಗಿದೆ. ನಾನ್ ಕೊಟ್ಟ 10,000 ಹಿಂದೆ ಕೊಡದಿದ್ರೆ, ಒಂದ್ ವೇಳೆ ಕೊಟ್ಟು ಬಿಟ್ರೆ ನನಗೆ ಸಂತೋಷವಾಗುತ್ತೆ, ನನ್ನ ಹಣ ಬಂದ್ಬಿಡ್ತು. ಅಂದ್ರೆ ನಾನೇ ತಪ್ಪು ಮಾಡಿದ್ದು, ನನಗೆ ಶಿಕ್ಷೆ ವಾಪಸ್ ಬರುತ್ತೆ. ನಿಮಿತ್ತದ್ದೇನ್ ದೋಷ, ಉಪಕಾರವೆನಿಸ್ಬೇಕು, ನನಗೆ ಮೋಕ್ಷಕ್ಕಾಗಿ ಮುಕ್ತ ಮಾಡ್ತಿದೆ. ಈ ಅರಿವನ್ನು ನಾವು ಜಾಗೃತಿಲಿಟ್ಕೊಳ್ಬೇಕು. ಯಾರಾದ್ರೂ ದುಃಖ ಕೊಟ್ರೆ, ಯಾರಾದ್ರೂ ಅಪಮಾನ ಮಾಡ್ತಾನೆ, ಬೈತಾನೆ, ಆಕ್ಷೇಪ ಮಾಡ್ತಾನೆ, ಆಗ ನಾವು ಅಪ್ಸೆಟ್ ಆಗ್ತೇವೆ. ಯಾಕೆ ಹೀಗೆ ನನ್ನ ಜೊತೆ ವ್ಯವಹಾರ ಮಾಡ್ತಿದ್ದಾನೆ, ನಂದೇನ್ ತಪ್ಪು? ಅರೆ, ತಪ್ಪಿಲ್ಲದಿದ್ರೆ ಶಿಕ್ಷೆ ಬರುವುದೇ ಇಲ್ಲ. ಈ ಲೈಫ್ನಲ್ಲಿ ಕಾಣಿಸದಿದ್ರೆ ಹಿಂದಿನ ಜನ್ಮದ್ದು ಅದು ನಮಗೆ ಸಿಕ್ಕಿದೆ. ಅದನ್ನು ಜಮೆ ಮಾಡಿ ಹೊಸ ಲೆಕ್ಕವನ್ನು ಕಟ್ಟುವುದನ್ನು ನಿಲ್ಲಿಸ್ಬಿಡಿ. ಆಗ್ಲೇ ಸಂಸಾರದಿಂದ ಬಿಡುಗಡೆ ಸಿಗುತ್ತೆ. ಇದು ಬಿಡುಗಡೆಯ ಮಾರ್ಗವಾಗಿದೆ. ಇದ್ಯಾವುದೇ ಹೊಸ ಧರ್ಮವಲ್ಲ, ಸಂಪ್ರದಾಯವಲ್ಲ. ಹೇಗೆ ಒಂದೊಂದು ವ್ಯಕ್ತಿಯೊಂದಿಗೆ ಬಯಕೆ, ದ್ವೇಷದ ಲೆಕ್ಕವಿದೆ, ಹೇಗೆ ನಾವು ಬಿಡುಗಡೆ ಪಡಿಬೇಕು, ಇದೇ ವಿಜ್ಞಾನವನ್ನು ದಾದಾಜಿಯವರು ತೋರಿಸಿಕೊಟ್ಟಿದ್ದಾರೆ. ಸ್ವತಃ ಮುಕ್ತರಾದ್ರು ಮತ್ತು ನಮಗೂ ಮುಕ್ತಿಯ ದಾರಿ ತೋರಿಸಿ ಹೋದ್ರು. ಈ ವಿಷಯ ಎಲ್ಲ ನಿಮ್ಗೆ ಅರ್ಥವಾಗ್ತಿದೆಯಲ್ಲ? ಇದನ್ನು ಖಂಡಿತ ತಿಳಿಬೇಕು. ಈ ಸಂಸಾರದಿಂದ ಹೇಗೆ ಮುಕ್ತಿ ಪಡೆಯುವುದು, ಅದೇ ದಾರಿಯನ್ನು ಅವರು ತೆರೆದುಕೊಟ್ಟಿದ್ದಾರೆ. ಅವರ ಒಂದೊಂದು ವಾಣಿಯಲ್ಲಿ ನಮಗೆ ಅವರ ಇದೇ ವಿಷಯ ಸಿಗುತ್ತೆ. ಲೆಕ್ಕವನ್ನು ಹೇಗೆ ಮುಗಿಸ್ಬಿಡ್ಬೇಕು, ಸಂಸಾರದಿಂದ ಬಿಡುಗಡೆ ಪಡಿಬೇಕು. ಇದೇನು ಹೊಸತು, ಸಂಸಾರವನ್ನು ಹೆಚ್ಚಿಸುವ ಮಾತಲ್ಲ. ಸಂಸಾರದಲ್ಲಿ ಮಾನ, ಸನ್ಮಾನ, ಲಕ್ಷ್ಮಿ, ಒಂದು ಜೀವನದ ಲೆಕ್ಕವನ್ನು ನಾವು ತಗೊಂಡೇ ಬಂದಿದ್ದೇವೆ. ಈ ಎಲ್ಲ ಬಿಸ್ನೆಸ್ ಅವರಿಗೆ ಗೊತ್ತಿದೆ. ಎಷ್ಟೇ ಇಚ್ಛೆ ಇಲ್ಲದಿದ್ರೂ ಲಾಸ್. ದಂಧೆಯಲ್ಲಿ ಬಂದ್ಬಿಟ್ರೆ ಆದ್ರೂ ದಂಧೆಯಲ್ಲಿ ಲಾಸ್ ಬರುತ್ತೆ. ನೀವು ಪ್ರಾಫಿಟ್ನ ಇಚ್ಛೆ ಮಾಡದಿದ್ರೂ ಬಂದ್ಬಿಡುತ್ತೆ. ಮತ್ತೆ ಯಾಕೆ ನಾವು ಆತ್ಮಕ್ಕಾಗಿ ಪುರುಷಾರ್ಥ ಮಾಡಬಾರ್ದು? ಇನ್ನೊಂದು ಜನ್ಮಕ್ಕಾಗಿ ಜಾಗೃತವಾಗಿರ್ಬೇಕು. ಸಂಸಾರದಿಂದ ಬಿಡುಗಡೆ ಪಡೆಯಲು ಜಾಗೃತವಾಗಿರ್ಬೇಕು. ಯಾಕೆಂದ್ರೆ ಅದು ಆಗಿಯೇ ಆಗುತ್ತೆ. ಒಂದು ಜನ್ಮದ ಲೆಕ್ಕಾಚಾರ, ರಿಸಲ್ಟ್ ಅದು ಫಲವಾಗಿದೆ. ಕರ್ಮಫಲ ಅಂದ್ರೆ ನಾವು ಕರ್ಮಫಲ ಭೋಗಿಸ್ಲೇಬೇಕಾಗುತ್ತೆ. ಹಾಗಾದ್ರೆ ನಾವು ಕರ್ಮ ಬೀಜವನ್ನು ಯಾಕೆ ಸುಧಾರಿಸಬಾರ್ದು? ಅಲ್ಲಿ ಪುರುಷಾರ್ಥ ಯಾಕೆ ಮಾಡಬಾರ್ದು? ಆ ಪುರುಷಾರ್ಥವನ್ನು ಮಾಡಬೇಕು. ಇಫೆಕ್ಟ್
ಏನ್ ಪರಿಣಾಮವಿದೆ. ಈ ಪರೀಕ್ಷೆ ಕೊಟ್ಟ ನಂತರ ಮಗು ತುಂಬಾ ಟೆನ್ಷನ್ ನಲ್ಲಿ ಇರ್ತಾನೆ. ತುಂಬಾ ನನ್ನ ಪರೀಕ್ಷೆ ರಿಸಲ್ಟ್ ಬರ್ಲಿಕ್ಕಿದೆ, ನಾನು ಏನ್ ಮಾಡ್ಲಿ, ಹೇಗೆ ಸುಧಾರಿಸ್ಲಿ. ಅರೆ ಅದು ಬಂದು ಬಿಡ್ಲಿ, ಈಗ ನೀವು ತಿನ್ನಿ, ಮಜಾ ಮಾಡಿ, ಪಿಕ್ಚರ್ ನೋಡಿ, ಸ್ವಲ್ಪ ತಿರುಗಾಡ್ಲು ಹೋಗಿ, ಫಲ ತಿನ್ನಿ, ಮಾವು ತಿನ್ನಿ. ಅಂದ್ರೆ ಈ ರಿಸಲ್ಟ್ ಆ ದಿನ ನಾವು ಹೋಗ್ಬೇಕು. ಏನ್ ಪರೀಕ್ಷೆ ಕೊಟ್ಟಿದ್ದೇವೆ ಅದರ ರಿಸಲ್ಟ್ ಬರುತ್ತೆ. ಹೀಗೆ ಸಂಸಾರವಿದೆ. ಇಲ್ಲಿ 8 ಸಬ್ಜೆಕ್ಟ್ ಇದೆ, ಇಲ್ಲಿ ಅಂತೂ ಸಾವಿರಾರು ಸಬ್ಜೆಕ್ಟ್ಸ್ ಇವೆ. ವೈಫ್ನ ಸಬ್ಜೆಕ್ಟ್, ಹಸ್ಬೆಂಡ್ನ ಸಬ್ಜೆಕ್ಟ್, ತಾಯಿ ತಂದೆಯರ ಸಬ್ಜೆಕ್ಟ್, ಮಕ್ಕಳ ಸಬ್ಜೆಕ್ಟ್, ಸೊಸೆಯ ಸಬ್ಜೆಕ್ಟ್, ಮಾವ ಅತ್ತಿಗೆ ಸಬ್ಜೆಕ್ಟ್. ಎಷ್ಟು ಸಬ್ಜೆಕ್ಟ್ನಲ್ಲಿ ನಾವು ಯಾರಿಗಾದ್ರೂ ದುಃಖವಾಗಿಬಿಟ್ರೆ ಅಥವಾ ಯಾರಾದ್ರೂ ದುಃಖ ಕೊಟ್ಟ ಅದರ ಪ್ರಭಾವ ಆದ್ರೆ ನಮ್ಗೆ ನಾವು ಯೋಚಿಸಬೇಕು, ಇಂದಿನ ಪರೀಕ್ಷೆಯಲ್ಲಿ ನಾವು ಫೇಲ್. ಯಾರಾದ್ರೂ ದುಃಖ ಕೊಟ್ರೆ ಅದರ ಪ್ರಭಾವ ನಮ್ಗೆ ಆಗದಿದ್ರೆ, ನಿರ್ದೋಷ ನೋಡಿದ್ರೆ ನಾವು ಪಾಸ್ ಆಗ್ಬಿಡ್ತೇವೆ. ನಮ್ಮ ರಿಯಾಕ್ಷನ್ನಿಂದ ಯಾರಿಗಾದ್ರೂ ದುಃಖವಾಗದಿದ್ರೆ ನಾವು ಪಾಸ್ ಆಗಿದ್ದೇವೆ. ದಿನನಿತ್ಯದ ಎಕ್ಸಾಮಿನೇಷನ್ನಲ್ಲಿ ಪಾಸ್ ಆಗ್ಬೇಕು. ಈ ರಿಸಲ್ಟ್ ಅಂತೂ ಬರುತ್ತೆ. ಆದ್ರೆ ಹೊಸ ಕಾಸಸ್ ಸುಧಾರಿಸಿ, ಹೊಸ ಪರೀಕ್ಷೆಯನ್ನು ಸುಧಾರಿಸಿ, ಅದುವೇ ಪುರುಷಾರ್ಥ. ದಾದಾಜಿಯವರು ತುಂಬಾ ಸರಳ ವಿಜ್ಞಾನವನ್ನು ತೆರೆದಿಟ್ಟಿದ್ದಾರೆ. ನಮ್ಮ ನಿಶ್ಚಯ ಇರಬೇಕು, ಅಂದ್ರೆ ನಾವು ವಿಜ್ಞಾನವನ್ನು ಅರಿಬೇಕು. ಮತ್ತೆ ಡೇ ಟು ಡೇ ಲೈಫ್ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಬರುತ್ತೆ, ಅದರ ಸೊಲ್ಯೂಷನ್ ಜ್ಞಾನದಿಂದ ತರಬೇಕು. ಜ್ಞಾನದ ವಿಷಯ ಅಪ್ಲೈ ಮಾಡಬೇಕು. 5 ಆಜ್ಞಾರೂಪಿ ಜ್ಞಾನವಿದೆ. ಜಗಳವನ್ನು ಬಿಡ್ಬಿಡಿ, ಆದದ್ದು ನ್ಯಾಯ, ಅಡ್ಜಸ್ಟ್ ಎವ್ರಿವೇರ್, ಭೋಗಿಸ್ತದೆ ಬುದ್ಧಿ. ಹೀಗೆ ಕೂಡ ಜ್ಞಾನ ವಾಕ್ಯದಿಂದ ನಾವು ಜ್ಞಾನವನ್ನು ಅಪ್ಲೈ ಮಾಡಬಹುದು. ಜಗತ್ತು ನಿರ್ದೋಷವಾಗಿದೆ. ಯಾವ ರೀತಿ ನಿರ್ದೋಷವಾಗಿದೆ, ಆ ಜ್ಞಾನವನ್ನು ಅಪ್ಲೈ ಮಾಡಿ ನಾವು ದೃಷ್ಟಿ ತರಬಹುದು, ನಿರ್ದೋಷ ದೃಷ್ಟಿ. ಮತ್ತೆ ನಾವು ನಿಶ್ಚಯಿಸಬೇಕು, ಯಾರಿಗೂ ದುಃಖ ಕೊಡಬಾರದು. ಶುದ್ಧಾತ್ಮದ ಅನುಭವ ಬಿಟ್ಟು ಈ ಸಂಸಾರದಲ್ಲಿ ಯಾವುದೇ ವಿನಾಶಿ ವಸ್ತು ಬೇಕಾಗಿಲ್ಲ. ದಾದಾಜಿಯವರ 5 ಆಜ್ಞೆಯಲ್ಲಿರಬೇಕು. ಇದನ್ನೇ ಮುಂಜಾನೆ ವಿದ್ಯೆಯಲ್ಲಿ ನಾವು ಯಾವಾಗಲೂ ಬೇಡ್ತೇವೆ. ಅಂದ್ರೆ ಇದೇ ಜಾಗೃತಿ ಇಡಬೇಕು ಇಡೀ ದಿನ. ಮತ್ತೆ ಎಲ್ಲೆಲ್ಲಿ ನಮ್ಮ ಧ್ಯೇಯದಿಂದ ವಿರುದ್ಧವಾಗಿ ವ್ಯವಹಾರ ಆಗಿಬಿಟ್ರೆ ಅಲ್ಲಿಂದ ವಾಪಸ್ ಬರಬೇಕು. ಪ್ರತಿಕ್ರಮಣ ಪ್ರತ್ಯಾಖ್ಯಾನ ಮಾಡಿಕೊಂಡು ಅದೇ ಪುರುಷಾರ್ಥವನ್ನು ಮಾಡಬೇಕು. ಜಾಗೃತಿಯನ್ನೇ ಇಡಬೇಕು. ಎಷ್ಟು ಜಾಗೃತಿ ಇಡ್ತೀರಿ ನೀವು, ನಮ್ಮ ದೋಷ ನಮಗೆ ಕಾಣಿಸ್ತಾ ಹೋಗುತ್ತೆ. ಎದುರಿನವ ನಿರ್ದೋಷಿ ಕಾಣಿಸ್ತಾನೆ. ಇದರಲ್ಲಿ ಮಾಡುವುದು ಏನೂ ಇಲ್ಲ. ಅರಿತುಕೊಳ್ಬೇಕು ಮತ್ತು ಜಾಗೃತರಾಗಿರ್ಬೇಕು.